ನಮಸ್ಕಾರ ಸ್ನೇಹಿತರೆ, ಇವತ್ತು ಕೂಡ ಇನ್ನೊಂದು ಕತೆ ಜೊತೆಗೆ ಬಂದಿದ್ದೀನಿ. ಇಬ್ಬರು ಬಾಲ್ಯದ ಗೆಳೆಯರಿರ್ತಾರೆ, ರಾಮು ಮತ್ತು ಸೋಮು ಅಂತ. ರಾಮು ತುಂಬ ಬಡವ. ಅವನು ಬಡವನಾಗಿದ್ದರೂ ಓದಿನಲ್ಲಿ ತುಂಬ ಶ್ರೀಮಂತನಾಗಿರ್ತಾನೆ. ಅವನು ತುಂಬ ಚೆನ್ನಾಗಿ ಓದಿ ಅಕೌಂಟೆಂಟ್ ಆಗ್ತಾನೆ. ಸೋಮು ಶ್ರೀಮಂತ ಮನೆ ಹುಡುಗ, ಆದರೆ ಅವನು ಓದಿನಲ್ಲಿ ಇರೋದಿಲ್ಲ. ಅವನು ಮೋಜು ಮಸ್ತಿ ಇಂಥ ಕೆಲಸಗಳಲ್ಲಿ ಅವನನ್ನು ಅಳವಡಿಸ್ಕೊಂಡು ಬಿಡ್ತಾನೆ. ಮೋಜು ಮಸ್ತಿಗೆ ಬಿದ್ದವನು ತುಂಬ ಸಾಲ ಮಾಡ್ಕೊಂಡು ಬಿಡ್ತಾನೆ. ಸೋಮು ತುಂಬ ಸಾಲಗಾರರಿಂದ ತುಂಬ ನೋವು ಅನುಭವಿಸ್ತಿರ್ತಾನೆ. ರಾಮು ಕಷ್ಟಪಟ್ಟು ದುಡಿದ ಹಣವನ್ನೆಲ್ಲ ಉಳಿತಾಯ ಮಾಡಿ ಇಟ್ಕೊಂಡಿರ್ತಾನೆ. ಹೀಗೆ ಸೋಮು ಸಾಲಗಾರರ ಕಾಟ ತಡೆಯೋಕ್ಕಾಗ್ದಿರ ತನ್ನ ಸ್ನೇಹಿತನಾದ ರಾಮು ಹತ್ರ ಬಂದು ಸಹಾಯವನ್ನು ಕೇಳ್ತಾನೆ. ಆಗ ರಾಮು ಸೋಮುವಿನ ಕಷ್ಟವನ್ನು ನೋಡಿ ಅವನ ಉಳಿತಾಯದ ಹಣ ಮತ್ತು ಅವನ ಹೆಂಡತಿ ಒಡವೆಗಳನ್ನೆಲ್ಲ ಅಡವಿಟ್ಟು ಸೋಮುಗೆ ಹಣ ಸಹಾಯ ಮಾಡ್ತಾನೆ. ನೋಡು ಸೋಮು, ಹಣ ಯಾವಾಗ ಬೇಕಾದರೂ ಸಂಪಾದಿಸ್ಬೋದು, ಆದರೆ ಮತ್ತೆ ಗೆಳೆತನ ಸಿಗೋದಿಲ್ಲ ಅಲ್ವಾ, ನಿನ್ನಂಥ ಗೆಳೆಯ ಸಿಗೋದಿಲ್ಲ ಅಲ್ವಾ ಅಂತ ಹೇಳಿ ಅವನ ಮೇಲೆ ಅಪಾರವಾದ ನಂಬಿಕೆಯಿಂದ ಹಣ ಕೊಡ್ತಾನೆ. ಸ್ವಲ್ಪ ಸಮಯ ಕಳೆದ ನಂತರ ಸೋಮುಗೆ ಲಾಟ್ರಿ ಹೊಡೆಯುತ್ತೆ. ಲಾಟ್ರಿ ಹೊಡೆದ ಹಣದಿಂದ ಸೋಮು ಮತ್ತೆ ಶ್ರೀಮಂತನಾಗ್ತಾನೆ. ಆ ಸಂದರ್ಭದಲ್ಲಿ ರಾಮು ಮಗುವಿಗೆ ಹುಷಾರು ತಪ್ಪಿಡುತ್ತೆ. ಆಗ ರಾಮು ಯೋಚನೆ ಮಾಡ್ತಾನೆ, ಈ ಕಷ್ಟ ಕಾಲದಲ್ಲಿ ನನಗೆ ಸೋಮು ಸಹಾಯ ಮಾಡಬಹುದು, ನಾನು ಅವನಿಗೆ ಹಣ ಕೊಟ್ಟಿದ್ನಲ್ಲ, ಅವನ ಹತ್ರ ವಾಪಸ್ ಕೇಳಿದರೆ ನನಗೆ ವಾಪಸ್ ಕೊಡಬಹುದು ಅಂತ ತುಂಬ ನಂಬಿಕೆಯಿಂದ ರಾಮು ಸೋಮನ ಮನೆ ಹತ್ರ ಹೋಗಿ, ಹೀಗೆ ನನ್ನ ಮಗುವಿಗೆ ತುಂಬ ಹುಷಾರಿಲ್ಲ, ಆಸ್ಪತ್ರೆಗೆ ದಾಖಲು ಮಾಡಿದ್ದೀನಿ, ನನಗೆ ಹಣದ ಅವಶ್ಯಕತೆ ತುಂಬ ಇದೆ, ಹಿಂದೆ ನಾನು ನಿನಗೆ ಕೊಟ್ಟಿದ್ದ ಹಣವನ್ನು ಕೊಡು ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಸೋಮು ಹೇಳ್ತಾನೆ, ನೀನು ನನಗೆ ಹಣ ಕೊಟ್ಟಿದ್ಯಾ, ಅದಕ್ಕೆ ಸಾಕ್ಷಿ ಏನಾದರೂ ಇದೆಯಾ, ನಾನು ನಿನ್ನಿಂದ ಹಣ ತಗೊಂಡಿದ್ದೀನಿ ಅಂತ ಏನಾದರೂ ಡಾಕ್ಯುಮೆಂಟ್ ಇದೆಯಾ ಅಂತ ಕೇಳ್ತಾನೆ. ನೀನೊಬ್ಬ ಸಾಧಾರಣ ಅಕೌಂಟೆಂಟು, ನಿನ್ನ ಹತ್ರ ಅಷ್ಟೊಂದು ಹಣ ಎಲ್ಲಿಂದ ಬಂತು, ನೀನು ನನಗೆ ಅಷ್ಟೊಂದು ಹಣ ಕೊಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ, ನೀನು ನನಗೆ ಹಣನೇ ಕೊಟ್ಟಿಲ್ಲ, ಸುಮ್ಮನೆ ಇಲ್ಲಿ ಬಂದು ಎಲ್ಲರ ಮುಂದೆ ನನ್ನ ಹತ್ರ ಕೇಳ್ತಿದ್ಯಾ ಅಂತ ಹೇಳಿ ರಾಮುವಿಗೆ ಅವಮಾನ ಮಾಡಿ ಕಳಿಸ್ಬಿಡ್ತಾನೆ. ರಾಮು ಏನೂ ಮಾತನಾಡದೆ ಅವನ ಮನೆಯಿಂದ ಮೌನವಾಗಿ ಹೊರಗಡೆ ಬರ್ತಾನೆ. ಅವನ ಆ ಪರಿಸ್ಥಿತಿ ಹಣ ಕಳೆದುಕೊಂಡಿದ್ದಕ್ಕಿಂತ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ನನ್ನ ಗೆಳೆಯ ಇಷ್ಟು ನನ್ನನ್ನು ಕೆಳಮಟ್ಟಕ್ಕೆ ಇಳಿಸಿ ಅವಮಾನ ಮಾಡಿಬಿಟ್ನಲ್ಲ, ಈ ನೋವೇ ನನಗೆ ತುಂಬ ಆಗ್ತಿದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನಾನು ಅವನಿಗೆ ಹಣ ಕೊಟ್ಟಿದ್ದು ಕಾಗದದ ಮೇಲೆ ಸಹಿ ಮಾಡಿ ನೋಡಿ ಅಲ್ಲ, ಅವನ ಕಣ್ಣಲ್ಲಿರೋ ಗೆಳೆತನ ನೋಡಿ, ಒಂದು ನಂಬಿಕೆಯಿಂದ ಅವನಿಗೆ ನಾನು ಹಣ ಕೊಟ್ಟೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಅಲ್ಲಿಂದ ಬರ್ತಾನೆ. ಕೆಲವು ವರ್ಷಗಳ ನಂತರ ಸೋಮು ತನ್ನ ಅಹಂಕಾರದಿಂದ ಮತ್ತು ಅವನ ದುರಭ್ಯಾಸದಿಂದ ಮತ್ತೆ ಹಣವನ್ನೆಲ್ಲ ಕಳ್ಕೊಂಡ್ಬಿಡ್ತಾನೆ. ಹೀಗೆ ಕೆಟ್ಟ ಚಟಕ್ಕೆ ಇಳಿದವರು ಯಾವತ್ತೂ ಹಣವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಣ ಎಲ್ಲ ಕಳ್ಕೊಂಡು ಬೀದಿಗೆ ಬರ್ತಾನೆ. ಆಗ ಅವನಿಗೆ ರಾಮು ಸಿಗ್ತಾನೆ. ಆಗ ಸೋಮು ಬಂದು ರಾಮನ ಹತ್ರ ಕ್ಷಮೆ ಕೇಳಲಿಕ್ಕೆ ಬರ್ತಾನೆ. ಆಗ ರಾಮು ಹೇಳ್ತಾನೆ, ನಾನು ನಿನ್ನನ್ನು ಅವತ್ತೇ ಕ್ಷಮಿಸಿಬಿಟ್ಟೆ, ಆದರೆ ನೀನು ದ್ರೋಹ ಮಾಡಿದ್ದು ನನಗಲ್ಲ,
ನಿನ್ನ ಮೇಲಿಟ್ಟಿದ್ದ ನಂಬಿಕೆಗೆ, ನನ್ನ ಸ್ನೇಹಕ್ಕೆ. ಇವತ್ತು ನಿನ್ನ ಹತ್ರ ಹಣ ಇಲ್ಲದೇ ಇರ್ಬೋದು, ಆದರೆ ನನ್ನ ಹತ್ರ ನಂಬಿಕೆ ಇಲ್ಲ. ಹಣ ಹೋದರೆ ಸಂಪಾದಿಸಬಹುದು, ಆದರೆ ಕಳೆದುಕೊಂಡ ನಂಬಿಕೆ, ಸ್ನೇಹ ಮತ್ತೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನೋಡಿ ವೀಕ್ಷಕರೇ, ಹಣಕ್ಕಿಂತ ಮನುಷ್ಯತ್ವ ಮತ್ತು ನಂಬಿಕೆ ದೊಡ್ಡದು. ಹಣವೇ ಎಲ್ಲ ಅಲ್ಲ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ.